ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಿಪಿ ಎಲ್ಲದೈತೆ ನಮಗೆ ಅಂದ್ರೆ ಒಂದ್ ಯಾರು ಒಂದ್ 5 ಪೈಸೆ ಕೊಡೋದಿಲ್ಲ. ಈಗ ಸಂಬಳ ಮುಂಚೆಲ್ಲ ನಾವು ಕಾಯ್ತಾ ಇದೀವಿ. ಬರೋದು ಮನೆಗೆ ಹೋಗೋದಾಗೈತಿ. 3-4 ಸಲ ಬಂದು ಹೋಗಕ್ಕ అందరి ప్రశ్న మాకు రాలేదు. ಅವೆಲ್ಲ ತಗೊಂಡು ಬರ್ರಿ ಅಂತಾರೆ. ಚೆಕ್ ಮಾಡಿದ್ರೆ ಕಚೇರಿಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ವಿಧವೆಯರು, ಒಂಟಿ ಮಹಿಳೆಯರು ಅಂತಕ್ಕಂಥ ಇದು ವಿಧವೆಯರಿಗೆ ಏನಿದೆಯಲ್ಲ ಸಂಬಳ ಬರೀ 3 ತಿಂಗಳಾಗ 4 ತಿಂಗಳಾಗ 1 ತಿಂಗಳು ಮಾತ್ರ ಪೆನ್ಷನ್ ಜಮಾ ಆಗ್ತದೆ. ಇನ್ನು ಉಳಿದಿರ್ತಕ್ಕಂಥ ಪೆನ್ಷನ್ ಜಮಾ ಆಗೋದಿಲ್ಲ. ಮತ್ತು ಒಂದು 3-4 ತಿಂಗಳಾದ್ಮೇಲೆ ಮತ್ತೆ ಜಮಾ ಆಗ್ತದೆ. ಮತ್ತು ಇನ್ನೂ ಒಂದು ಏನಂತಂದ್ರೆಗನಾಗಿ ಈಗ ಗಂಡ ವಿಧವೆ 40 ವರ್ಷದಲ್ಲಿ ಗಂಡ ತೀರ್ಕೊಂಡ್ರೆಗನಾಗಿ 65 ವರ್ಷ ಆದರೂ ಕೂಡ ಅದೇ ಪೆನ್ಷನ್ 800 ರೂಪಾಯಿ ಮಾತ್ರ ಬರ್ತದೆ. ಈಗ ಅದನ್ನು ಸರ್ಕಾರ ಪರಿಗಣನೆ ಮಾಡ್ಬೇಕು. ಯಾರ್ಯಾರಿಗೆ 60 ವರ್ಷ ಇರ್ತದೆ ಅವ್ರಿಗೆಲ್ಲರಿಗೂ ಕೂಡ 1200 ರೂಪಾಯಿ ಏನಿದೆಯಲ್ಲ ಅದನ್ನು ಜಾಸ್ತಿ ಮಾಡಬೇಕು. ಮತ್ತು ಈಗ ಬಜೆಟ್ನಲ್ಲಿ ಏನಿದೆಯಲ್ಲ 2026 ಬಜೆಟ್ನಲ್ಲಿ ಎಲ್ಲ ಮಹಿಳೆಯರಿಗೆ ವಿಧವೆಯರು, ಯಾಕಂತಂದರೆ ಮಕ್ಕಳು ಕೂಡ ನೋಡಲಾರ್ದಂಥ ಒಂದು ಪರಿಸ್ಥಿತಿ, ಅವ್ರ ಕುಟುಂಬ ಕೂಡ ನೋಡಲಾರ್ದಂಥ ಒಂದು ಪರಿಸ್ಥಿತಿಯಲ್ಲಿ, ಅವ್ರ ಸ್ವಸ್ಥರು ಕೂಡ ನೋಡಲಾರ್ದಂಥ ಒಂದು ಪರಿಸ್ಥಿತಿಯಲ್ಲಿ ಆ ಒಂಟಿ ಮಹಿಳೆಯರಿದ್ದಾರೆ. ಹಂಗಾಗಿ ಈ ಬಜೆಟ್ನಲ್ಲಿ 2026 ಬಜೆಟ್ನಲ್ಲಿ ಕನಿಷ್ಠ ಒಂದು 6,000 ರೂಪಾಯಿ ಪೆನ್ಷನ್ ಜಾರಿ ಮಾಡಿದ್ರಿಗೆ ಅವರು ಬದುಕಕ್ಕೆ ಒಂದಿಷ್ಟು ಅನುಕೂಲ ಆಗ್ತದೆ. ಯಾಕಂತಂದರೆ ಈಗ ಆಲ್ರೆಡಿ ನಮ್ಮ ಇದರಲ್ಲಿ ಬೇರೆ ಬೇರೆ ಹಳ್ಳಿಗಳಿಗೆಲ್ಲ ಉದ್ಯೋಗ ಖಾತ್ರಿ ಕೊಡೋಗಿಲ್ಲ. ಆಲ್ರೆಡಿ ವಯಸ್ಸಾಗಿರ್ತಕ್ಕಂಥ ಮಹಿಳೆಯರು ಕೂಡ ಭಾಳಷ್ಟು ಜನ ಇದ್ದಾರೆ. ಹಂಗಾಗಿ ಕೆಲಸ ಮಾಡೋ ಸತಿಗೆ ಆಗ್ತಾ ಇಲ್ಲ. ಈ ಬಡ ಕುಟುಂಬಗಳಿಗೆ ಎಲ್ಲರಿಗೂ ಕೂಡ ಒಂದು 6,000 ರೂಪಾಯಿ ಪೆನ್ಷನ್ ಜಾರಿ ಮಾಡಿದ್ರಿಗೆ ಅವ್ರ ಕುಟುಂಬಕ್ಕೆ ಆ ಅಮ್ಮನೂ ಕೂಡ ಜೀವನ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಪೆನ್ಷನ್ ಬಂದಿಲ್ಲ ಅಂತ ನಂದು ಪ್ರತಿ ಮಹಿಳೆಯರು ನಾವು ನೋಡ್ತಾ ಇದ್ದೀವಿ. ಪೋಸ್ಟ್ ಆಫೀಸ್ ಮುಂದೆ 7 ಗಂಟೆಗೆ ಬಂದು ಕುಂದಿರ್ತಾರೆ. ಮತ್ತು ಕಚೇರಿಗಳು ಕೂಡ ಸಂಬಂಧಪಟ್ಟಂಥ ನಿಂದು ಪೆನ್ಷನ್ ಜಮಾ ಆಗಿಲ್ಲಪ್ಪ ಅಂತಂದ್ರೆಗೆ ಆಫೀಸ್ಗಳಿಗೆ ಎಲ್ಲ ತಿರುಗ್ತಾರೆ. ಈಗ ಊಟದ ಅಭಾವನೂ ಕೂಡ ಬೆಳೆಸಿದೆ. ಯಾಕಂದ್ರೆ ಅವ್ರದಲ್ಲಿ ದುಡ್ಡಿಲ್ಲೇನಿಲ್ಲ. ಹಂಗಾಗಿ ಹೋಗೋಣ ಬರ್ರಿ ಅಂತ ನಂದು ಊಟಕ್ಕೆ ಏನಾದರೂ ಸಿಕ್ಕರಿಗೇನಿದು ಊಟಕ್ಕೆ ಸಿಗ್ಬೋದು. ಇಲ್ಲಪ್ಪ ಅಂತಂದ್ರೆಗೆ ತಲೆ ಚಿಕ್ಕ ಬರೋದು, ಈಗ ನೀರು ಕೊಡೋಗಿಲ್ಲ, ಸಿಗ್ತಾ ಇಲ್ಲ. ಹಂಗಾಗಿ ಅದು ಅವ್ರಿಗೆ ಏನೇನು ಆಯ್ತಪ್ಪ ಅಂತಂದ್ರೆ ಅದಕ್ಕೆ ಜವಾಬ್ದಾರಿ ಸರ್ಕಾರ ಹೊಣೆ ಹೊಂತತ, ಏನು ಅಧಿಕಾರಿಗಳು ಹೊಣೆ ಬರ್ತತ ಅಂತಂದು ಈ ಸಂದರ್ಭದಲ್ಲಿ ನಾನು ಕೇಳೋಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು? ಎ ಸ್ವಾಮಿ, ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣಾ ಸಂಘದ ಗೌರವಾಧ್ಯಕ್ಷರು. ಬಂದಿತ್ತು. ಈಗ 6 ತಿಂಗಳಾಯ್ತು, ಏನು ಬಂದಿಲ್ಲ. ಗೃಹಲಕ್ಷ್ಮಿ ಬಂದಿಲ್ಲ, ಸಂಬಳನೂ ಬಂದಿಲ್ಲ. ನಾವು ಏನು ಮಾಡಬೇಕು? ವಯಸ್ಸಾದವ್ರು 72 ವಯಸ್ಸೈತೆ. ನಾವು ಸಂಬಳನ ಬರ್ಬೇಕಲ್ಲ, ಯಾಕೆ ಬರಬಾರ್ದು? ಎದಕ್ಕೆ ಕಟ್ ಮಾಡಿದ್ರು ಅವರು? ಅದನ್ನ ಹೇಳ್ಬೇಕಲ್ಲ. ನಾವು ವಯಸ್ಸಿದ್ದರಿಗೆ ಕಟ್ ಮಾಡಿದ್ರಿ ಹಂಗ? ಅವರು ವಯಸ್ಸು ಆಗೈತಲ್ಲ, ನಮಗೆ ಸಂಬಳ ಬರ್ಬೇಕಾಯ್ತಲ್ಲ, ಎದಕ್ಕೆ ಕಟ್ ಮಾಡಿದ್ರಿ ಅಂತ ಕೇಳ್ತೀವಿ ನಾವು. ಸಂಬಳ ಇಲ್ಲ ಅಂದ್ರೆ ನಾವು ಯಾರನ್ನ ಕೇಳ್ಬೇಕು? ನಮ್ಗೆ ಯಾರು ನಮ್ಗೆ ನೋಡೋರಿಲ್ಲ, ಏನಿಲ್ಲ. ನಾವು ವಯಸ್ಸಾದವರಿಗೆ ದುಡಿಯೋದು ಶಕ್ತಿ ಬರ್ತೈತೆ ನಮಗೆ. ಅದೇ ಸಂಬಳ ಇಚ್ಛೆಯಲ್ಲಿ ನಾವು ಇದು ಮಾಡೋದು. ನಮ್ಗೆ ಯಾರು ಕೊಡ್ತಾರೆ? ನಮ್ಮನ್ನ ಯಾರು ನೋಡ್ತಾರೆ? ಗುಳಿಗೆ, ಇದು ಶುಗರು, BP ಎಲ್ಲದೈತೆ ನಮಗೆ. ಅಂದ್ರೆ ಒಂದು 5 ಪೈಸೆ ಕೊಡೋರಿಲ್ಲ. ಈಗ ಸಂಬಳ ಇಚ್ಛೆಯಲ್ಲೇ ನಾವು ಕಾಯ್ತಾ ಇದ್ದೀವಿ. ಮತ್ತೆ ಸಂಬಳ ಇಲ್ಲ ಅಂದ್ರೆ ನಮ್ಗೆ ಗತಿ ಹಂಗ ಅಲ್ಲೇನ್ರಿ? ಏನ್ ಮಾಡುವ? ಈಗ ಅಧಿಕಾರಿಗಳು ಕೇಳಿದ್ರೆ ಕೇಳಿದ್ರೆ ಬರ್ತೈತೆ ಅಂತಾರ. ಇನ್ನು ಇದುವರೆಗೆ ಬಂದಿಲ್ಲ. 3-4 ಸಲ ಬಂದ್ ಕಂಡತ ನಾವು. ಅವ್ರು ಏನು ಹೇಳ್ಬೇಡ್ರು, ಬರ್ತೈತೆ ಅಂತ ಹೇಳ್ತಾರ ಅವರು. ಇನ್ನೂ ಬಂದಿಲ್ಲ. ಬರೋದು ಮನೆಗೆ ಹೋಗೋದಾಗೈತಿ. 3-4 ಸಲ ಇಲ್ಲಿ ಬಂದು ಹೋಗಕ್ಕ. ನಮ್ಗೆ ಯಾರು ನೋಡ್ಕೊಂತಾರ? ನಮ್ಗೆ ವಯಸ್ಸಾದಾರನ ಯಾರು ಒಂದು 5 ಪೈಸೆ ಕೊಡೋರಿಲ್ಲ ನಮಗೆ. ಹೆಂಗ್ ಮಾಡ್ಬೇಕ್ರಿ? ನಮ್ಮ ಪರಿಸ್ಥಿತಿ ಕೆಟ್ಟಾಗೈತಿ. ತಮ್ಮ ಹೆಸರು? ನಮ್ಮ ಹೆಸರು ಶಿವಲಿಂಗಮ್ಮ. ಯಾವ ಊರು? ఎమ్మిగినూరు. ಯಾವ ಊರಿಂದ ಬಂದಿರಿ? ఎన్ని సేపు అయింది సంబళ రాలేదు? నా నెల వెళ్ళిపోయి ఇప్పుడు 5వ నెల ఇది రాలే. ఆఫీస్కి ರೋಡ ದಿರಲ್ಲ ನಿನ್ನ అయిపోయింది. ಏನಂತಾರೆ ಅಧಿಕಾರಿಗಳು? ಅವೆಲ್ಲ ತಗೊಂಡು ಬರ್ರಿ ಅಂತಾರೆ. ಯಾಕೆ ಸಂಬಳ ಯಾಕೆ ನಿಂತತ್ತೆ ಹೇಳ್ರಿ? ನಮ್ಗೆ ಮಾಡ್ಬೇಡಿ అందరి ప్రశ్న మాకే రాలే. ಎಲ್ಲರಿಗೂ ಬರ್ತದೆ, ನಿಮಗೆ ಬಂದಿಲ್ಲ ಸಂಬಳ. ಮತ್ತೆ ಇಲ್ಲಿ ಆಫೀಸಿಗೆ ಏನಂತಾರೆ? ಬರ್ತಾವ ಅಂತಾರ. 5 నెలలు అయినాక ఇంకా వస్తాయి అని చెప్పి ಇವತ್ತು ಬನ್ನಿ, ನೀವು ವಾರ ಬಂದು ಹೋಗಿ
ಎರಡು ಸಲ ಬಂದು ಹೋಗಿ ನಾವು ఏం వస్తాయి కదా అని ఊరికే ఉంటాం ఇంకా వస్తాయి కదా అని ఇప్పుడు అది 10 తారీఖు ಲೆಕ್ಕ ಎಲ್ಲ ಎರಡು ಸಲ ಕೊಟ್ಟು ಬಂದೀವಿ ನಾವು. ನಿಮ್ದು ಎಷ್ಟು ತಿಂಗಳ ಸಂಬಳ ಬಂದಿ? 6 ತಿಂಗಳಿಗೆ ಒಂದೇ ತಿಂಗಳು ಬಂದೈತಿ. ತಿರ್ಗಿ 6 ತಿಂಗಳು ಗೃಹಲಕ್ಷ್ಮಿ ಬಂದಿಲ್ಲ. ಹಾ ನಿಮ್ ಇಲ್ಲಿ ಬಂದ್ರೆ ಬರ್ತೈತೆ ಅಂತ ಹೇಳಿದ್ರು ಅಷ್ಟೇ. ಬರ್ತಾವ ಬಿಡು ಅಂತ ನಾವು ಹೇಳಿದ್ವಿ. ಇನ್ನು ಇದುವರೆಗೆ ಬಂದಿಲ್ಲ. 5 ನೆಲೆ ಏನಾರ ಪ್ರಾಬ್ಲಮ್ ಆಗೈತಾ ನಿಮ್ದು? ಪ್ರಾಬ್ಲಮ್ ಐತೆ ನಮ್ಗೆ ಗೊತ್ತೆ. ಅದಕ್ಕಂತ ಇವಷ್ಟು ಮಾಡ್ಸಿ ಬಂದಿವಲ್ಲಪ್ಪ, ಇವಷ್ಟು ಮಾಡ್ಸಿ ಬಂದಿ. ಮತ್ತೆ ಏನಾದ್ರು ಪ್ರಾಬ್ಲಮ್ ಐತೇನ ಅಂತ ಇವಷ್ಟು ಎಲ್ಲದೂ ಐತಿ ರಿಕಾರ್ಡ್ಗಳು. ಏನಂತಾರ ಅಧಿಕಾರಿಗಳು? ಅವ್ರು ಇನ್ನೂ ಬಂದಿಲ್ಲಲ್ಲ, ಅವ್ರು ಇವತ್ತು ಬರ್ರಿ ಅಂತ ಹೇಳಿದ್ರ ಬಂದಿವಿ. ಏನೋ ಮೀಟಿಂಗ್ ಮಾಡ್ತಾರೆ. ಏನಂತಾರ ಸಂಬಳ? ಅದನ್ನ ಹೇಳ್ತದಾರೆ ಎಷ್ಟು ತಿಂಗಳ? 5 ತಿಂಗಳು. 5 ತಿಂಗಳು ಬಂದು ₹100 ಬಂದಿದೆ. ಈಗ ಸಂಬಳ ಬರ್ಲಿದ್ರೆ ಏನ್ ಮಾಡ್ತೀರ? ఏం చేయాలని అందుకే అడిగేయాలని ಹೇಳಿದ್ರೆ ನಾವು ಮಾಡಕ್ಕಿದಾಗ್ತದೆ. మేము అందుకే అడిగాలని ಸಂಬಳದಿಂದ ನಿಮ್ಗೆ ಖರ್ಚಿಗೆ ಆಗುತ್ತೆ, ಅದು ಬಂದಿಲ್ಲ ಒಳ್ಳೆ ತೊಂದ್ರೆ ಆಗಲ್ವಾ? ಅಂದ್ರೆ ಮತ್ತೆ ತೊಂದ್ರೆ ಆಗೋದ್ರ ಸಲುವಾಗಿ ಇಲ್ಲಿಗೆ ಹೋಗ್ರಿ ಅಂಬಕ್ಕೆ ಇಲ್ಲಿಗೆ ಬಂದಿವಿ. ಇಲ್ಲಿ ಬಂದ್ರೆ ಏನಂತಾರ ಅಧಿಕಾರಿಗಳು? ಫಸ್ಟಿಗೆ ಬಂದ ಚೆಕ್ ಮಾಡಿದ್ರೆ ಚೆಕ್ ಮಾಡಿ ನೋಡಿ ಬರ್ತತಮ್ಮ, ಸ್ವಲ್ಪ ಲೇಟ್ ಆಕತೆ ಬರ್ತತೆ ಅಂದ್ರೆ. ಕಚೇರಿಗೆ ಎಷ್ಟು ದಿನದಿಂದ ಬರ್ತಾ ಇದೀರಾ? ಈಗ 3 ಸಲ ಆತ್ ಮಾಡ್ತಾರೆ. ಮುಂಚೆ ಏನನ್ನ ಹಿಂಗಾಗಿತ್ತ ಪ್ರಾಬ್ಲಮ್? ನಮಗೆ ಕಾಯಂ ಬಂದೇ ಬಂದ. ಸಿದ್ದರಾಮಯ್ಯ ತಮ್ಮ ಹೆಸರೇನು? ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.